ನೋಡಿ, ಒಂದು ದೊಡ್ಡ ನಾಗರವನ್ನ ರಕ್ಷಣೆ ಮಾಡ್ಕೊಂಡು ಬಂದಿರೋದನ್ನ ಈಗ ಕಾಡಿಗೆ ರಿಲೀಸ್ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಮುಂಚೆ ಒಂದು 2 ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಬಕ್ರೀದ್ ಹಬ್ಬ ಬರ್ತಾ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಾಗಲೇ ಎಲ್ಲ ಕಡೆ ಕಳ್ಳರು ಕಾಕರುಗಳು ಶುರುವಾಗ್ಬಿಟ್ಟಿದ್ದಾರೆ. ತುಂಬ ಜನ ಬೀದಿ ಬದಿಯಲ್ಲಿರೋ ದನ ಕರುಗಳು, ಗೂಳಿಗಳು, ತಿರ್ಗಾ ಸಾಕಿರೋಂಥ ಹಸುಗಳು ಪಾಪ ಊಟಕ್ಕೋಸ್ಕರ ಹೊರಗಡೆ ಬರ್ತಾ ಇರ್ತವೆ. ರಾತ್ರಿ ಇವ್ರು ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ಬಕ್ರೀದ್ದು ಇನ್ನು ಕೆಲವು ಹಬ್ಬಗಳು, ಈ ಮುಸಲ್ಮಾನರದ್ದು ಕೆಲವು ಹಬ್ಬಗಳು ಬಂತು ಅಂದರೆ ಕೆಲವರು, ನಾನು ಹೇಳ್ತಾ ಇರೋದು ಮಹಾ ಕಚಡ ಲುಚ್ಚ ಲಫಂಗಗಳಿದ್ದಾರೆ. ಯಾವ ಥರದವ್ರು ಅಂದರೆ, ತಾಯಿ ಹತ್ರ ಮಗು ಹಾಲು ಕುಡಿತಿದ್ರೆ ಅದನ್ನು ಯಾಮಾರಿಸಿ ಈ ಕಡೆ ಕರೆದುಬಿಟ್ಟು ಬಾಳೆಹಣ್ಣು ಕೊಡ್ತೀನಿ ಅಂತ ಕರ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಕೆಲಸ ಮಾಡ್ತಾರೆ. ಅಂಥವ್ರು ಏನು ಮಾಡ್ಬೇಕು ಹೇಳಿ? ನಾವೆಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿ ಒಂದು ಸನಾತನ ಧರ್ಮನ ಪಾಲನೆ ಮಾಡ್ಕೊಂಡು ಬರ್ತಾ ಇರೋರು, ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಗೋಮಾತೆಗಳನ್ನ ರಕ್ಷಣೆ ಮಾಡಬೇಕಾಗಿರೋದು. ಈಗ ನೋಡಿ, ಒಬ್ಬರು DC ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲೇ ಕಳ್ಳ ಸಾಗಣೆ ಕಡೆಗೆ ಹಸು ಕರುಗಳು ಮಾಡ್ತಾಯಿದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ. ನಾನು ಅವ್ರು ತೊಗೊಂಡಿರೋ ತೀರ್ಮಾನಕ್ಕೆ ನಾನು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾಯಿದ್ದೀನಿ. ನಾನು ಮುಖ್ಯವಾಗಿ ಹೇಳೋದೇನು ಅಂದರೆ, ನಮ್ಮ ಸುತ್ತಮುತ್ತ ಯಾವುದೇ ಊರು, ಯಾವುದೇ ಹಳ್ಳಿ, ಎಲ್ಲಿ ಸಿಟಿ ಆಗಿರ್ಬೋದು, ನಿಮಗೆ ನೀವು ಸಾಕಿರೋ ಹಸು ಕರುಗಳಿರ್ಬೋದು, ಗೂಳಿಗಳಿರ್ಬೋದು, ಅಥವಾ ನೀವು ಸಾಕದೇ ಇರೋ ಬೀದಿ ಬದಿಲಿ ಓಡಾಡ್ತಾ ಇರ್ಬೋದು, ಎಲ್ಲವೂ ಗೋಮಾತೆಗಳೇ ನಂದಿನಿ. ಅರ್ಥ ಮಾಡ್ಕೊಳ್ಳಿ, ಅವ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಯಾಕಂದರೆ ಅಳಿದು ಉಳಿದಿರೋವಂಥ ಎಷ್ಟೋ 4 ಇದ್ದಾವೆ, ಅಂಥವು ನಾವು ಚೆನ್ನಾಗಿ ನೋಡ್ಕೋಬೇಕು. ಇಲ್ಲದೇ ಇದ್ದರೆ ಅದನ್ನ ಇಲ್ದಂಗೆ ಮಾಡಿಬಿಡ್ತಾರೆ. ಹಾಗಾಗಿ ಮುಖ್ಯವಾಗಿ ನಾವೆಲ್ಲರೂ ಗೋರಕ್ಷಣೆ ಮಾಡಬೇಕು. ಏನು ಸರ್? ಅದಕ್ಕಾಗಿ ಈ ವಿಡಿಯೋನ ಆದಷ್ಟು ಯಾರ್ಯಾರು ಗೋಮಾತೆ ಅಂತ ಪೂಜೆ ಮಾಡೋರಿದ್ದಾರೆ ಆದಷ್ಟು ಶೇರ್ ಮಾಡಿರಿ. ನಮ್ಗೆ ಹೆಂಗೆ ಮನುಷ್ಯನಿಗೆ ಕಾನೂನು ಎಲ್ಲ ಇದೆಯೋ ಅದೇ ರೀತಿ ಪ್ರಾಣಿಗಳ ಮೇಲೂ ದಯೆ ತೋರಿ ಅದೇ ರೀತಿ ಕಾನೂನು ಕ್ರಮಗಳನ್ನ ಜರುಗಿಸ್ಬೇಕು ಸರ್ಕಾರದವರು. ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಡಿಗೆ ಹೋದರೆ, ಜಿಂಕೆಗೆ ಹೊಡೆದ್ರೆ, ಹುಲಿಗೆ ಹೊಡೆದ್ರೆ, ಏನೋ ಹೊಡೆದ್ರೆ ನಾನ್ ಬೇಲೇಬಲ್ ಇದೆಯಲ್ಲ, ವಾರೆಂಟ್ ಮಾಡ್ತಾರಲ್ಲ, ಅದೇ ರೀತಿ ಗೋಮಾತೆಗೂ ಹಸುಗಳನ್ನ ಯಾರು ಅಮಾನುಷಕರು ಇದಾಗಿ ಅದನ್ನು ಇದು ಮಾಡ್ತಾರೆ ಅಂಥವ್ರಿಗೂ ನಾನ್ ಬೇಲ್ ಆ ರೀತಿಯವ್ರು ಪನಿಷ್ ಮಾಡಬೇಕು. ಯಾಕೆಂದರೆ ಮತ್ತಿಂಥ ಕೆಲಸ ಯಾರೂ ಮಾಡಲ್ಲ. ಈಗ ನೋಡಿ, ಕಾಡು ಪ್ರಾಣಿಗಳಿಗೆಲ್ಲ ಎಲ್ಲ ಹೊರಗಡೆ ಎಲ್ಲ ಇದೆ. ಯಾವುದೇ ಪ್ರಾಣಿಗಳಿಗೆ ಏನಾದರೂ ಮುಟ್ಟಿದ್ರೆ ಅದರಲ್ಲಿ ಗಂಡು ತೊಗೊಂಡು ಹೊಡೆದ್ರೆ ಒಂದು ಸಾಯಿಸ್ತರು ಅಂತ ಹೇಳಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ತಾರೆ. ಅವ್ರಿಗೆ ಬೇಲೆ ಇಲ್ಲ. ಹಾಗೇನೆ ನಮ್ಮ ದನ ಕರು ಹಸುಗಳಿಗೂ ಬರಬೇಕು. ಏನು ಸರ್ ಹೇಳೋದು? ಆ ರೀತಿ ಬಂದರೆ ಎಷ್ಟೋ ದನ ಕರುಗಳು ಉಳ್ಕೊಳ್ತವೆ. ನಾವೊಂದು ಸನಾತನ ಧರ್ಮದಲ್ಲಿ ಬೆಳ್ಕೊಂಬರ್ತಾ ಇರೋರು. ಯಾಕೆಂದರೆ ನಮ್ಮ ಭಾರತ ದೇಶ ಇರೋದು ನಮಗೊಂದೇ ಹಿಂದೂ ರಾಷ್ಟ್ರ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾವು ಮುಖ್ಯವಾಗಿ ನಮ್ಮ ಎಲ್ಲ ಗೋಮಾತೆಗಳನ್ನ ಉಳಿಸೋದು ನಮ್ಮ ಕರ್ತವ್ಯ. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ಕೆಲಸ ನಾವು ಮಾಡಬೇಕು. ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಹಾಗೂ BJP ಕಾರ್ಯಕರ್ತ. ಮಾಡೋ ಕೆಲಸಗಳಲ್ಲಿ ನಾನು ದೇವ್ರು ಕಾಣ್ತಾ ಇದ್ದೀನಿ. ಈ ಪ್ರಾಣಿ ಪಕ್ಷಿಗಳಲ್ಲಿ ದಯವಿಟ್ಟು ಎಲ್ಲ ಪ್ರಾಣಿ ಪಕ್ಷಿಯನ್ನು ರಕ್ಷಣೆ ಮಾಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಪ್ಪ ಬಂಗಾರ, ನಿಮ್ಮ ಜಾಗ ಬಂತು. ಆರಾಮಾಗಿ ಜೈ ಶ್ರೀರಾಮ್ ಅಂತ ಹೊರಡುವಂತೆ. ನಡಿಯಲ್ಲಿ ಅಲ್ಲಿ ನಡಿಯ ಹಾಂ ನಡಿಯಪ್ಪಲ್ಲಿ ಬಂಗಾರ ನಡಿ. ಆಯ್ತು. ಓಕೆ ನಡಿ. ಜೈ ಶ್ರೀರಾಮ್. ಏನಮ್ಮ ಕನ್ನಡ?